ನೋಡಿ ಇದು ಒಂದು ವ್ಯೂ ಎಷ್ಟು ಚಂದ ಕಾಣಿಸ್ತಿದೆ. ಇದರಲ್ಲಿ ಚಾರ್ಮುಡಿ ಘಾಟ್ ಯಾವುದು, ಶಿರ್ಡಿ ಘಾಟ್ ಯಾವುದು, ಬೆಳ್ತಂಗಡಿದು ಗಡೈಕಲ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದನ್ನು ಮಾತ್ರ ಹುಡುಕ್ಲಿಕ್ಕೆ ಹೋಗಬೇಡಿ. ಆದರೆ ಬಂದರೆ ಕಣ್ಣು ತಂಪಾಗುವಂಥ ಒಂದು ವ್ಯೂನ ನೀವು ನೋಡ್ಬೋದು. ಮಳೆ ಬಂದು ಹೋದ್ಮೇಲೆ ಈ ರೀತಿ ವೆದರ್ ಚೇಂಜ್ ಆಯಿತು. ನಾನಿವತ್ತಿದ್ದೀನಿ ನರಹರಿ ಪರ್ವತದಲ್ಲಿ ಶಿವನ ಟೆಂಪಲ್ ಇದೆ. ಶಿವನ ಟೆಂಪಲ್ಗೆ ಬಂದು ದರ್ಶನ ತೊಗೊಂಡಿದ್ದೀನಿ. ನೀವು ಸಹ ಬರಬೇಕು ಅಂದರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಿದ್ದೀರಾ ನನ್ನ ವಿಡಿಯೋ, ನನ್ನ ಚಾನಲ್ಗೆ ಬಂದು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಪೆಟ್ರೋಲ್ ಹಾಕಿ ಆಯಿತು, ಬನ್ನಿ ಹೋಗೋಣ. ಅರೌಂಡ್ 29 ಕಿಲೋಮೀಟರ್ ತೋರಿಸ್ತಿದೆ. ಐಫೋನ್ನ ಈ ಮೊಬೈಲ್ಗಳಿಗೆಲ್ಲ ಮೌಂಟ್ ಮಾಡಬಾರ್ದು, ಸೆನ್ಸರ್ ಹೋಗುತ್ತೆ ಅನಿಸುತ್ತೆ. ನಾವು ಮೊಬೈಲ್ ತೊಗೊಂಡಿರೋದು ಯೂಸ್ ಮಾಡಲಿಕ್ಕೆ, ಸೆನ್ಸರ್ ಹೋಗುತ್ತೆ ಅಂತ ಇಡಲಿಕ್ಕಲ್ಲ. ಸೊ ಪರಿಸ್ಥಿತಿ ಏನು ಮಾಡೋಂಗಿಲ್ಲ, ಇಡಲೇಬೇಕು, ಮ್ಯಾಪ್ ಬೇಕು ಅಂದರೆ. ಸೊ ನಾನು ಬನ್ನಿ ಹೈವೇಗೆ ಹೋಗ್ಬಿಟ್ಟು ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೇನೆ. ಫೈನಲ್ಲಿ ಹೈವೇಗೆ ರೀಚ್ ಆದೆ. ಅಪ್ಪ ಸಿಟಿ ಒಳಗೆ ಆ ರೋಡು ಸಹ ಮಾಡ್ತಾಯಿದ್ದಾರೆ. ಕಂಪೈಲಿಂದ ಪಡೀಲ್ ಗಂಟೆ ಅದರೊಳಗಿಂದ ಆ ಗಾಡಿಗಳ ಮಧ್ಯೆ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಫೈನಲಿ ಹೈವೇ ರೀಚ್ ಆಗಿ ಹೈವೇಯಿಂದ ಹೋಗ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೇನೆ ನಾನು. ಏನು ಜಾಸ್ತಿ ಕಿಲೋಮೀಟರ್ ಇಲ್ಲ, 25 ಇದೆ ಇಲ್ಲಿಂದ ಅಷ್ಟೇ. ಅಲ್ಲಿ ರೀಚ್ ಆಗಿ ಹೀಗೆ ನಿಂತ್ಕೊಂಡು ಹೋಗ್ಬೇಕಾ ಇಲ್ಲ ಬೈಕ್ ಹೋಗುತ್ತಾ ಗೊತ್ತಿಲ್ಲ, ನೋಡಬೇಕು. ಜೊತೆಲಿ ನೋಡುವ ಆ ಬಿಲ್ಡಿಂಗೆಲ್ಲ ಹೋಗುತ್ತಾ. ಇಲ್ಲಿಂದ ನಾವು ರೈಟ್ಗೆ ಹೋಗಬೇಕು. ನೋಡಿ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನರಹರಿ ಪರ್ವತಕ್ಕೆ ಹೋಗುವ ದಾರಿ. ಹೈವೇಯಿಂದ ಬಂದರಾಯಿತು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸ್ಟೆಪ್ಪಲ್ಲಿ ನಡ್ಕೋಬೇಕು ಅಂತ ಏನಿಲ್ಲ, ಹೋಗ್ತೀನಿ ಅನ್ನೋರು ನಡ್ಕೋಗ್ಬೋದು. ಬಟ್ ಗಾಡಿ ಹೋಗುತ್ತೆ ಅನ್ಕೋತೀನಿ. ಹಾಗೆ ನಾನು ತೋರಿಸಿದ್ದು ಅದೇ ಪೀಕು, ಅದೇ ನರಹರಿ ಹಿಲ್. ಓ ಇಲ್ಲೂ ಸಹ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹೊಸ ರೋಡು ಒಳ್ಳೆಯದು. ಜಸ್ಟ್ ನೋಡಿ ಅದೇ ಜಸ್ಟ್ ಅರ್ಧ ಗಂಟೆ ಜರ್ನಿ ಅಷ್ಟೇ ಮಂಗಳೂರಿಂದ. ಈ ಪ್ಲೇಸಿಗೆ ಬರೋದ್ರಿಂದ ನಿಮಗೆ ಒಂದು ದೇವರ ದರ್ಶನನೂ ಸಹ ಆಗುತ್ತೆ, ಒಂದು ವ್ಯೂ, ಒಂದು ಸಣ್ಣದಾದಂಥ ಒಂದು ವ್ಯೂ ನೋಡಿದಾಗೂ ಆಗುತ್ತೆ. ರೋಡು ಸಹ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಕಾರಲ್ಲೆಲ್ಲ ಆದರೆ ಇನ್ನೂ ಬೇಗ ಬರ್ಬೋದು. ಓಕೆ, ಇಲ್ಲಿಂದ ಸ್ಟೆಪ್ಪಲ್ಲಿ ಹೋಗಬೇಕು. ಆ್ಯಕ್ಚುಲಿ ಗಾಡಿ ಸಹ ಹೋಗ್ತದೆ, ನಾನು ಗಾಡಿಯಲ್ಲೇ ಹೋಗ್ತೇನೆ. ನೋಡಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ಬೋದು ಸ್ಟೆಪ್ಪಲ್ಲಿ. ಅಲ್ಲಿ ಗಾಡಿ ನಿಲ್ಲಿಸಿ, ಇಲ್ಲ ಗಾಡಿಯಲ್ಲಿ ಹೋಗೋರು ಗಾಡಿಯಲ್ಲಿ ಸಹ ಹೋಗ್ಬೋದು. ಗಾಡಿ ಇಲ್ಲಿಯ ತನಕ ಬರ್ತದೆ. ಓಹೋ ಹೋ 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 ವ್ಯೂ ಕಾರು ಸಹ ಬಂದಿದೆ, ಕಾರು ಸಹ ಬರ್ತದೆ. ಹರಕೆ ಗಿರಿಕೆ ಇದ್ದವ್ರು ನಡೀತಾ ಇದ್ದಾರೆ ಅನಿಸುತ್ತೆ. ಇದು ದೇವಸ್ಥಾನ ನೋಡಿದ್ರೆ ನನ್ನ ಊರಲ್ಲಿ ಒಂದು ಟೆಂಪಲ್ ಇದೆ, ನನ್ನ ಮನೆ ದೇವರು. ಅದರಲ್ಲೂ ಹೀಗೇನೆ ಬೆಟ್ಟದ ಮೇಲೆ ಟೆಂಪಲ್. ಅದು ಹೀಗೆ ಗಾಡೀಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಆ ಫೀಲ್ ಕೊಡ್ತಾಯಿದೆ. ಸೊ ಫೈನಲಿ ನಾನು ದೇವಸ್ಥಾನ ರೀಚ್ ಆಗಿದ್ದೇನೆ. ಹಾಗೆ ಒಂದು ಸಣ್ಣ ವ್ಯೂ ಪಾಯಿಂಟ್ ರೀಚ್ ಆಗಿದ್ದೇನೆ. ಬನ್ನಿ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡುವ. ಇದು ಬಂದ್ಬಿಟ್ಟು ಟೆಂಪಲ್ ಹತ್ರ ಬಂದಿದ್ದೇನೆ. ಸೊ ನೋಡಿ ಕೆಳಗಡೆ ರೋಡ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿಂದ ಮತ್ತೆ ಒಂದು ಸ್ವಲ್ಪ ದೂರ ನಡಿಲಿಕ್ಕುಂಟು. ಮುಂಚೆ ಅಲ್ಲೆಲ್ಲ ಹೋಗ್ಲಿಕ್ಕಿತ್ತು ಅನಿಸುತ್ತೆ, ಈಗಿಲ್ಲ. ಬಟ್ ನಮಗೆ ಹೈವೇ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆ ಹೈವೇ. ನಾನು ಬಂದ ರೂಟ್ ಈಗ ನೋಡಿ, ನಾನು ಬಂದ ರೂಟ್ ಅಲ್ಲಿಂದ ಹೈವೇ, ಅಲ್ಲಿಂದ ರೈಟ್ ತೊಗೊಂಡು ಸೀದಾ ಇಲ್ಲಿ ಬಂದು ಎಷ್ಟೋ ದಿನದಿಂದ ಬರಬೇಕು ಅಂದ್ಕೊಂಡಿದ್ದು, ಇವತ್ತು ಬಂದಿದ್ದೀವಿ.
आयुरारोग्य ऐश्वर्याभिर्मैत्री आचार्य एकवार रुद्राभिषेक पूजाराधनेन भगवान् सर्वात्मकश्री हरेश्वर प्रियतां ದೇವಸ್ಥಾನ ದರ್ಶನ ಆಯಿತು. ದರ್ಶನ ಆಗ್ತಾ ಇದ್ದಂಗೆ ಒಂದು ಮಳೆ ಬಂತು. ಎಂಥ ಮಳೆ ನೋಡಿ, ಅದು ಎಲ್ಲ ವೆಸ್ಟರ್ನ್ ಘಾಟ್ ಆಚೆ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ನೋಡಲಿಕ್ಕೇ ತುಂಬ ಚೆನ್ನಾಗಿದೆ ಮಾತ್ರ. ಭಾನುವಾರ ದಿನ ಬಂದರೆ ಸ್ವಲ್ಪ ಜನ ಇರ್ತಾರೆ. ವೀಕ್ ಡೇಸಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ನೋಡಿ, ನಾ ಬಂದು 5 ನಿಮಿಷ ಆಯ್ತು, ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತ. ಮಳೆ 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 ಜೋರು ಮಳೆ. ಹೆಲ್ಮೆಟ್ ಎಲ್ಲ ಬೈಕ್ ಹತ್ರ ಇದೆ. ಮಳೆಯಲ್ಲಿ ನೆನೆಯುವುದಂದರೆ ಓ ದೇವರೇ, ನಾನು ಮಳೆಯಿಂದ ಬರಲೇ ಇಲ್ಲ. ಇಲ್ಲಿ ನೋಡಿ ಹೇಗಿದೆ ಅಂತ. ಅದು ಯಾವುದೋ ಒಂದು ರೋಡ್ ಕಾಣಿಸ್ತಿದೆ. ವಾ 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 ಫುಲ್ಲು ಆಚೆ ಸೈಡೆಲ್ಲ ಬಿಸ್ತಿದೆ, ಆಚೆ ಸೈಡೆಲ್ಲ ಮಳೆ ಬರ್ತಾ ಇಲ್ಲ, ಈಚೆ ಸೈಡ್ ಮಾತ್ರ ಮಳೆ. ಟೆಂಪಲ್ದು ಒಂದು ದರ್ಶನ ಆದಮೇಲೆ ನೀವು ಈಚೆ ಕೆರೆಗಳಿಗೆ ಹೋಗುವಂಥ ಜಾಗಕ್ಕೆ ಬಂದರೆ ನೋಡಿ, ಈ ರೀತಿ ವ್ಯೂ ಕಾಣುತ್ತೆ. ಬನ್ನಿ, ನಾನು ತೋರಿಸ್ತೇನೆ. ನೋಡಿ, ಇದು ಒಂದು ವ್ಯೂ ಎಷ್ಟು ಚಂದ ಕಾಣಿಸ್ತಿದೆ. ಇದರಲ್ಲಿ ಚಾರ್ಮುಡಿ ಘಾಟ್ ಯಾವುದು, ಶಿರ್ಡಿ ಘಾಟ್ ಯಾವುದು, ಬೆಳ್ತಂಗಡಿದು ಗಡೈಕಲ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದನ್ನು ಮಾತ್ರ ಹುಡುಕ್ಲಿಕ್ಕೆ ಹೋಗಬೇಡಿ. ಆದರೆ ಬಂದರೆ ಕಣ್ಣು ತಂಪಾಗುವಂಥ ಒಂದು ವ್ಯೂನ ನೀವು ನೋಡ್ಬೋದು. ಮಳೆ ಬಂದು ಹೋದ್ಮೇಲೆ ಈ ರೀತಿ ವೆದರ್ ಚೇಂಜ್ ಆಯಿತು. ಈಚೆ ಒಂದು ಕೆರೆಗಳಿದೆಯಂತೆ, ತೀರ್ಥ ಕೆರೆಗಳು. ನಾನು ಹೋಗಿಲ್ಲ, ನೋಡ್ಕೊ ಬರ್ತೇನೆ. ಬನ್ನಿ ನೀವು ನನ್ನ ಜೊತೆ. ಆಮೇಲೆ ಇದು ಚಕ್ರ ತೀರ್ಥ. ಅಂದರೆ ನಿಮಗೊಂದು ವ್ಯೂ ಪಾಯಿಂಟೇ ಸಿಗುತ್ತೆ ಕೂರ್ಲಿಕ್ಕೆ. ನೋಡಿ, ಎಲ್ಲ ಕೂತಿದ್ದಾರೆ ಆಲ್ರೆಡಿ. ಆದರೂ ಹೋಗುವ ದಾರಿ ಚೂರು ಕಷ್ಟ ಇದೆ, ಜೋಪಾನ ಜಾರ್ಬೋದು. ಒಂದು ಪೂಜೆ ಎಲ್ಲ ಮಾಡಿ ಹೊರಡ್ತಾ ಇದ್ದೀನಿ. ನೋಡಿ, ಮಂಗಣ್ಣ ಹೋಗ್ತಾ ಇದ್ದಾರೆ ಮೇಲೆ. ಸೊ ಇಲ್ಲೊಬ್ರು ಇದ್ದಾರೆ. ಸೊ ಹೋಗುವಾಗ ಬೈಕಲ್ಲಿ ಬಂದವರು, ಸ್ಕೂಟಿಯಲ್ಲಿ ಬಂದವರು ಜೋಪಾನ, ಹಾಗೆ ಕಾರಲ್ಲಿ ಬಂದವರು ಸ್ವಲ್ಪ ಜೋಪಾನ. ಮಳೆಗಾಲದಲ್ಲಿ ಬ್ರೇಕ್ ಸಿಗುವಂತಹ ಸಾಧ್ಯತೆ ಕಮ್ಮಿ ಇದೆ. ಬರುವಾಗ ನೀವು ಹೇಗೆ ಬಂದರೂ ಹೋಗುವಾಗ ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಮುಗಿಯುವ ಗಂಟ ಒಂದು ಈ ಡೌನ್ನ ಮೆಲ್ಲಗೆ ಹೋಗಿ. ನಾನು ಇಲ್ಲಿಂದ ಆಯಿತು ಎಲ್ಲ ವಿಸಿಟ್ ಮಾಡಿಕೊಂಡು ಆಯಿತು. ನಾನೀಗ ಮಂಗ್ಳೂರಿಗೆ ಹೊರಟಿದ್ದೇನೆ. ಅರ್ಧ ಗಂಟೆಲಿ ನಾನು ಮ್ಯಾಂಗ್ಳೂರು ರೀಚ್ ಆಗ್ತೀನಿ. 12 ಕಾಲು ಆಯ್ತು ಅಷ್ಟೇ. ಸೊ ಒಂದೂವರೆ ಗಂಟೆ ಅಷ್ಟೇ ತೊಗೊಳ್ಳೋದು, ನಿಮಗೇನು ಜಾಸ್ತಿ ತೊಗೊಳ್ಳೋದಿಲ್ಲ. ಓ ದೇವರೇ, ಎಲ್ಲರ ಮನೆ ಇಲ್ಲೇ ಇದೆ, ಎಲ್ಲರೂ ಇಲ್ಲೇ ಇದ್ದಾರೆ. ಆಟ ನೋಡಿ, ಆಟ, ಇವರುಗಳ ಆಟ. ಫೈನಲ್ಲಿ ಆಯಿತು. ಯಾವಾಗಲೇ ಇದು ಪಾರ್ಕಿಂಗ್ ಅಲ್ಲ, ಹಣ್ಣುಕಾಯಿ ಅದು ಇದು ತೊಗೊಳ್ಳಿಕ್ಕೆ. ನಾನು ಎಲ್ಲಿದ್ದೆ ನಾನು 12 ಕಾಲ ಆಗಿದೆ ಅಷ್ಟೇ. 1-1.5 ಗಂಟೆ 2 ಗಂಟೆ ತೊಗೊಳ್ಳೋದು ಅಷ್ಟೇ. ಆರಾಮಾಗಿ ಬಂದು ಹೋಗ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಮಾಡೋರು ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಸ್ವಲ್ಪ ಖುಷಿ ಆಗ್ತದೆ ಅವ್ರುಗಳಿಗೂ. ವಾರ ಪೂರ್ತಿ ಸ್ಕೂಲು ಅಂತ ಹೋಗಿರ್ತಾರೆ. ಸೊ ಈಚೆ ಬಂದ ಒಂದು ಚೂರು ಖುಷಿ ಆಗ್ತದೆ. ಹಾಗೆ ಟೆಂಪಲ್ನ ಒಂದು ವಿಸಿಟ್ ಮಾಡಿದೆ ಅಂತ ಒಂದು ಖುಷಿನೂ ಸಹ ಇರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.